ಆಡಿಟ್ ಆಫ್ ಕಾಸ್ಟ್ ರಿಜಿಸ್ಟರ್ ಅಂದ್ರೆ ಆಡಿಟ್ ವಾಲ್ಯೂಮ್ ನಲ್ಲಿ ಯಾವ್ದಕ್ಕೆ ಏನ್ ಬರಿಬೇಕು ಅಂತ ಕೇಳ್ತಾನೆ ಇದ್ರಲ್ಲ, ಅದಕ್ಕೆ ಆಡಿಟ್ ನಲ್ಲಿ ಯಾವ್ದಾರನ್ನ ಯಾವ ರೀತಿ ಆಡಿಟ್ ಮಾಡ್ಬೇಕು ಅನ್ನೋದು ಲಿಸ್ಟ್ ಮಾಡಿದೀನಿ. ಇದನ್ನ ಓದ್ಕೊಳ್ಳಿ. ಬಟ್ ಇದ್ರ ಒಂದೋ ಎರಡೋ ಬರ್ಬೋದು ಬಂದ್ರೆ ಅಥವಾ ಬರೋದಿಲ್ಲ. Audit of cost register. The internal audit will verify that a cost register is open for each work as per the sanctioned estimate. ಅಂದ್ರೆ ಒಂದು ಎಸ್ಟಿಮೇಟ್ ಸ್ಯಾಂಕ್ಷನ್ ಆಗ್ಬೇಕಾದ್ರೆ ಅದಕ್ಕೆ ಒಂದು ವರ್ಕ್ ಆರ್ಡರ್ ಕೊಡ್ತಾರೆ. ಪ್ರತಿ ಒಂದು ವರ್ಕ್ ಆರ್ಡರ್ಗೆ ಕಾಸ್ಟ್ ರಿಜಿಸ್ಟರ್ ಅಲ್ಲಿ ಒಂದು ಪೇಜ್ ಓಪನ್ ಮಾಡಬೇಕು. A work order is assigned to each sub work asset wise. ಅಂದ್ರೆ ಒಂದು ಮೇನ್ ಅಸೆಟ್ ಇದ್ದು ಸಬ್ ಅಸೆಟ್ ವರ್ಕ್ ಏನಾದ್ರು ತಗೊಂಡಿದ್ದು ಎಸ್ಟಿಮೇಟ್ ಮಾಡಿದ್ರೆ ಅದಕ್ಕೆ ಡಿಫರೆಂಟ್ ಆಗಿ ವರ್ಕ್ ಆರ್ಡರ್ ನಂಬರ್ ಕೊಟ್ಟಿದಾರ ನೋಡ್ಬೇಕು. ಕಾಂಟ್ರಾ ರೆಫರೆನ್ಸ್ ಆಫ್ ಕಾಸ್ಟ್ ರಿಜಿಸ್ಟರ್ ವಾಲ್ಯೂಮ್ ನಂಬರ್ ಇಸ್ ರೆಕಾರ್ಡೆಡ್ ಆನ್ ದಿ ಎಸ್ಟಿಮೇಟ್. ಅಂದ್ರೆ ಸಿ ರಿಜಿಸ್ಟರ್ ಅಲ್ಲಿ ಯಾವ ಪೇಜ್ ನಲ್ಲಿ ಈ ಕ್ಯಾಪಿಟಲ್ ವರ್ಕ್ ಅಕೌಂಟ್ ಓಪನ್ ಆಗಿದೆ ಅಂತ ಕ್ರಾಸ್ ರೆಫರೆನ್ಸ್ ಎಸ್ಟಿಮೇಟ್ ಮೇಲೆ ಬರ್ಕೋಬೇಕಾಗುತ್ತೆ. Postings are made against respective work orders with reference to issue invoice, cash voucher, general voucher and return invoice. ಅಂದ್ರೆ ಸಿ ಪೋಸ್ಟಿಂಗ್ಸ್ ಮಾಡ್ಬೇಕಾದ್ರೆ ಮೆಟೀರಿಯಲ್ ನ ವರ್ಕ್ ಗೆ ಡ್ರಾ ಮಾಡಿರ್ತಾರೆ ಕ್ಯಾಪಿಟಲ್ ವರ್ಕ್ಸ್ ಗೆ, ಅದಕ್ಕೆ ಇನ್ವಾಯ್ಸ್ ಕಾಪಿ ಬಂದಿರುತ್ತೆ. ಆ ಇನ್ವಾಯ್ಸ್ ಕಾಪಿ ನೋಡ್ಕೊಂಡು ಯಾವ್ಯಾವ ವರ್ಕ್ ಆರ್ಡರ್ಗೆ ಎಷ್ಟೆಷ್ಟು ಮೆಟೀರಿಯಲ್ ಯಾವ್ದು ತಗೊಂಡ್ಯಾರೆ ಅಂತ ಪೋಸ್ಟಿಂಗ್ಸ್ ಮಾಡ್ಬೇಕು. ಹಾಗೇನೆ ಕ್ಯಾಶ್ ವೋಚರ್ ಅಂದ್ರೆ ಲೇಬರ್ ಚಾರ್ಜಸ್ ಅಥವಾ ಬೇರೆ ಇನ್ಯಾರು ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಅಂತ ಕೊಟ್ಟಿದ್ರೆ ಕ್ಯಾಶ್ ವೋಚರ್ ಇರುತ್ತೆ. ಜರ್ನಲ್ ವೋಚರ್ ಯಾವಾಗ ಬರುತ್ತೆ ಅಂದ್ರೆ ಏನಾದ್ರು ಅಡ್ಜಸ್ಟ್ಮೆಂಟ್ ಇದ್ರೆ, ರಿಡಕ್ಷನ್ ಇನ್ ರೇಟ್ ಅಥವಾ ಇನ್ಕ್ರೀಸ್ ಇನ್ ಕಾಸ್ಟ್ ಆಗಿದ್ರೆ ಅದು ಜೆವಿ ಒಳಗೆ ಬರುತ್ತೆ. ನೆಕ್ಸ್ಟ್ ರಿಟರ್ನ್ ಇನ್ವಾಯ್ಸ್, ಯಾವ್ದಾದ್ರು ಮೆಟೀರಿಯಲ್ ತಗೊಂಡಿದ್ದು ಎಕ್ಸಸ್ ಆಗಿದೆ ಅಂತ ವಾಪಸ್ ಹಾಕಿದೆ ವರ್ಕ್ ಆರ್ಡರ್ ಅಲ್ಲಿ, ಅದು ರಿಟರ್ನ್ ಇನ್ವಾಯ್ಸ್ ಬಂದಿರುತ್ತೆ. ಅದಷ್ಟನ್ನು ಎಂಟರ್ ಮಾಡಿದಾರ ಅಂತ ನೋಡ್ಬೇಕು. ಎಕ್ಸ್ಪೆಂಡಿಚರ್ ರೆಕಾರ್ಡೆಡ್ ಇಸ್ ನಾಟ್ ಎಕ್ಸಿಡೆಡ್ ದಿ ಅಮೌಂಟ್ ಪ್ರೊವೈಡೆಡ್ ಇನ್ ದಿ ಸ್ಯಾಂಕ್ಷನ್ ಎಸ್ಟಿಮೇಟ್. ಅಂದ್ರೆ ಎಸ್ಟಿಮೇಟ್ ಅಲ್ಲಿ ಎಷ್ಟು ಅಮೌಂಟ್ ಗೆ ಸ್ಯಾಂಕ್ಷನ್ ಆಗಿದೆ ಅದಕ್ಕಿಂತ ಸೀರೀಸ್ ಅಲ್ಲಿ ಎಕ್ಸ್ಪೆಂಡಿಚರ್ ಜಾಸ್ತಿ ಆಗಿರಬಾರ್ದು, ಅದನ್ನ ಅಬ್ಸರ್ವ್ ಮಾಡಬೇಕು. ಕಂಪ್ಲೀಷನ್ ರಿಪೋರ್ಟ್ ಈಸ್ ಸಬ್ಮಿಟೆಡ್ when all the materials have been drawn and percentage of work recorded in MB reaches 100%. ಯಾವಾಗ ಮೆಟೀರಿಯಲ್ 100% ಡ್ರಾ ಮಾಡಿದ್ದಾರೆ ಒಂದ್ ವರ್ಕ್ಗೆ, ಆಮೇಲೆ MB ಏನ್ ರೆಕಾರ್ಡ್ ಮಾಡಬೇಕು ವರ್ಕ್ ಆಗಿದ್ದಕ್ಕೆ ಅವಾಗ 100% ರೆಕಾರ್ಡ್ ಆಗಿದ್ರೆ ಅವಾಗ ಕಂಪ್ಲೀಷನ್ ರಿಪೋರ್ಟ್ಗೆ ಡಿಮ್ಯಾಂಡ್ ಮಾಡಬೇಕು. ಅಂತವ್ರು ಕಂಪ್ಲೀಷನ್ ರಿಪೋರ್ಟ್ ಕೊಟ್ಟಿದಾರ ಅಂತ ವೆರಿಫೈ ಮಾಡಿ. ನೆಕ್ಸ್ಟ್ ವೆದರ್ ಆಫ್ಟರ್ ಕ್ಲೋಸರ್ ಆಫ್ ದಿ ವರ್ಕ್ ಎನಿ ಎಕ್ಸ್ಪೆಂಡಿಚರ್ ಇಸ್ ಬುಕ್. ಅಂದ್ರೆ ಒಂದ್ಸಲಿ ವರ್ಕ್ ಕ್ಲೋಸ್ ಆದ್ಮೇಲೆ ಅದನ್ನ ಕ್ಯಾಟಗರೈಸ್ ಮಾಡ್ಬಿಡ್ತೀವಿ. ಕ್ಯಾಟಗರೈಸ್ ಮಾಡಿ ಆದ್ಮೇಲೆ ಯಾವುದೇ ಎಕ್ಸ್ಪೆಂಡಿಚರು ಅದಕ್ಕೆ ಬುಕ್ ಮಾಡಬಾರ್ದು. ಆ ರೀತಿ ಏನಾದ್ರು ಮಾಡಿದಾರ ಅಂತ ಚೆಕ್ ಮಾಡ್ಬೇಕು. ಇಶ್ಯೂ ಆಫ್ ಅಸೆಟ್ ಕಮಿಷನಿಂಗ್ ಸರ್ಟಿಫಿಕೇಟ್ ಇಸ್ ರೆಕಾರ್ಡೆಡ್. ಅಂದ್ರೆ ಟೆಕ್ನಿಕಲ್ ಸೆಕ್ಷನ್ ಇಂದ ಮೆಟೀರಿಯಲ್ ಇದು ಯಾವುದೇ ಅಸೆಟ್ ಕಮಿಷನ್ ಆದ್ರೆ ಅವರು ಒಂದು ಸರ್ಟಿಫಿಕೇಟ್ ಇಶ್ಯೂ ಮಾಡ್ತಾರೆ. ಏನು ಅಂದ್ರೆ ಅಸೆಟ್ ಕಮಿಷನ್ ಸರ್ಟಿಫಿಕೇಟ್ ಅಂತ. ಅದು ಬಂದಿದ್ಯಾ ಅದನ್ನ ಆಡಿಟ್ ಕಾಸ್ಟ್ ರಿಜಿಸ್ಟರ್ ಎಂಟರ್ ಮಾಡಿದಾರ ಅಂತ ಹೇಳಿ ವೆರಿಫೈ ಮಾಡಬೇಕು. ಇದಿಷ್ಟು ಪಾಯಿಂಟ್ ನೆನ್ಪಿಟ್ಕೋಬೇಕು ಕಾಸ್ಟ್ ರಿಜಿಸ್ಟರ್ ಆಡಿಟ್ ಬಗ್ಗೆ ಕೇಳಿದೆ. ನೆಕ್ಸ್ಟ್ ಅಸೆಟ್ ರಿಜಿಸ್ಟರ್, ಆಡಿಟ್ ಆಫ್ ಅಸೆಟ್ ರಿಜಿಸ್ಟರ್. ಸಪರೇಟ್ ಫಿಕ್ಸೆಡ್ ಅಸೆಟ್ ರಿಜಿಸ್ಟರ್ ಇಸ್ ಮೇಂಟೈನ್ ಫಾರ್ ಇಂಡಿವಿಜುವಲ್ ಅಸೆಟ್. ಇಂಡಿವಿಜುವಲ್ ಅಸೆಟ್ ಅಂದ್ರೆ ಬಿಲ್ಡಿಂಗು ಅಂತದ್ದು, ಆಮೇಲೆ ವೆಹಿಕಲ್ ಗ್ರೂಪ್ ಮಾಡಕ್ಕಾಗಲ್ಲ. ಅದು ಪ್ರತಿಯೊಂದಕ್ಕೂ ಬೇರೆ ಬೇರೆ ಅಸೆಟ್ ರಿಜಿಸ್ಟರ್ ಅಲ್ಲಿ ಎಂಟರ್ ಮಾಡಬೇಕು. ನಾನು ಮಾಡಿದಾರ ಅಂತ ವೆರಿಫೈ ಮಾಡೋಣ. ದಿ ಅಸೆಟ್ಸ್ ಕಮಿಂಗ್ ಅಂಡರ್ ಬ್ಲಾಕ್ ವೈಸ್ ಕ್ಯಾಟಗರಿ ಆರ್ ಬುಕ್ ಟುಗೆದರ್ ಫಾರ್ ಈಚ್ ಇಯರ್. ಅಂದ್ರೆ ಒಂದ್ ವರ್ಷದಲ್ಲಿ ಎಷ್ಟು ಕಿಲೋಮೀಟರ್ ಲೈನ್ ಆಯ್ತು, ಎಷ್ಟು ಟ್ರಾನ್ಸ್ಫಾರ್ಮರ್ ಯಾವ ಕೆಪಾಸಿಟಿ ಆಯ್ತು ಅದನ್ನ ಗ್ರೂಪ್ ಮಾಡಿ ರೆಕಾರ್ಡ್ ಮಾಡ್ಬೇಕು ಅಸೆಟ್ ರಿಜಿಸ್ಟರ್ ಅಲ್ಲಿ. ಅದು ಮಾಡಿದಾರ ಅಂತ ನೋಡ್ಬೇಕು. Asset registers are posted based on the entries made in the statement of categorization of assets. Categorization asset ಅಂತಂದ್ರೆ ಯಾವ್ದು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಏನಾಗಿದೆ ಅದನ್ನ ಅಸೆಟ್ ವೈಸ್ ಹಂಚಾಕ್ತಿವಿ. ಅದಕ್ಕೆ ಪ್ರಪೋರ್ಷನೇಟ್ ಆಗಿ ಏನೇನ್ ಚಾರ್ಜಸ್ ಆಗಿದೆ ಅದೆಲ್ಲ ಹಾಕಿ ಟೋಟಲ್ ಕಾಸ್ಟ್ ಆಫ್ ದಿ ಅಸೆಟ್ ಕಂಡಿಡಿದ ಮೇಲೆ ಅದನ್ನ ಒಂದು ಜೆವಿ ಹಾಕಿ ಅಸೆಟ್ ರಿಜಿಸ್ಟರ್ಗೆ ಪೋಸ್ಟಿಂಗ್ ಮಾಡ್ತೀವಿ. ಸೊ ಅಸೆಟ್ ರಿಜಿಸ್ಟರ್ಗೆ ಪೋಸ್ಟಿಂಗ್ ಮಾಡೋದು ಕರೆಕ್ಟ್ ಆಗಿ ಕ್ಯಾಟಗರೈಸೇಷನ್
ಸ್ಟೇಟ್ಮೆಂಟ್ ನಲ್ಲಿ ಇರೋ ತರನೇ ಇದೆಯಾ ಅಂತ ವೆರಿಫೈ ಮಾಡಿ. ನೆಕ್ಸ್ಟ್, ವೇರ್ ಅಸೆಟ್ಸ್ ಟ್ರಾನ್ಸ್ಫರ್ ಫ್ರಮ್ ಒನ್ ಡಿವಿಷನ್ ಟು ಅನದರ್ ಡಿವಿಷನ್, ದ ವ್ಯಾಲ್ಯೂ ಇಸ್ ಟ್ರಾನ್ಸ್ಫರ್ಡ್ ಥ್ರೂ AT, duly furnishing details of asset. ಅಂದ್ರೆ ಒಂದು ವಿಭಾಗದಿಂದ ಮತ್ತೊಂದು ವಿಭಾಗಕ್ಕೆ ಏನಾದ್ರು ಆಸ್ತಿನ ವರ್ಗಾವಣೆ ಮಾಡ್ಬೇಕಾದ್ರೆ ಅವಾಗ AT ಮುಖಾಂತರ ವರ್ಗಾವಣೆ ಮಾಡ್ಬೇಕು. ಅದು ಆಗಿದೆಯಾ, AT ಮುಖಾಂತರ ಕಳ್ಸಿದಾರ ಅಂತ ನೋಡ್ಬೇಕು. ಆಲ್ ದಿ ಅಸೆಟ್ಸ್ ಸೋಲ್ಡ್, ರಿಟರ್ನ್ ಆಫ್, ಸ್ಕ್ರಾಪ್ ಆರ್ ರಿಮೂವ್ ಫ್ರಮ್ ದಿ ಬುಕ್ ಆಫ್ ಅಸೆಟ್ಸ್. ಅಂದ್ರೆ ಅಸೆಟ್ ರಿಜಿಸ್ಟರ್ ಇಂದ ಯಾವ್ಯಾವ ಅಸೆಟ್ ಮಾರಾಟ ಆಗಿದೆ ಆಮೇಲಿಂದ ರಿಟರ್ನ್ ಆಫ್ ಅಂತ ತೊಡೆದು ಹಾಕಿರೋದು, ಅದು ಅಸೆಟ್ ಇನ್ನು ಉಪಯೋಗ ಇಲ್ಲ ಅಂತ ಸ್ಕ್ರಾಪ್ ಮಾಡೋದು, ಇಂಥದನ್ನ ಅಸೆಟ್ ರಿಜಿಸ್ಟರ್ ಇಂದ ರಿಮೂವ್ ಆಗಿದೆಯಾ ಅಂತ ವೆರಿಫೈ ಮಾಡಬೇಕು. Next, to audit of schedules. Audit shall exercise following: check opening balance with reference to closing balance of the previous month. ಯಾವ ತಿಂಗಳಿಗೆ ಆಡಿಟ್ ಮಾಡ್ತಾ ಇದೀವಿ ಆ ತಿಂಗಳು ಹಿಂದಿನ ತಿಂಗಳದ್ದು ಕ್ಲೋಸಿಂಗ್ ಬ್ಯಾಲೆನ್ಸ್ ನ ಓಪನಿಂಗ್ ಬ್ಯಾಲೆನ್ಸ್ ತಗೊಂಡ್ಯಾರ ಅಂತ ಬ್ಯಾಲೆನ್ಸ್ ಚೆಕ್ ಮಾಡ್ಬೇಕು. ನೆಕ್ಸ್ಟ್, ಚೆಕ್ ದಿ ಕರೆಕ್ಟ್ನೆಸ್ ಆಫ್ ಅಕರೆನ್ಸ್ ಆಫ್ ದಿ ಡೆಬಿಟ್ಸ್ ಅಂಡ್ ಕ್ರೆಡಿಟ್ಸ್ ಅಂಡ್ ಆಲ್ಸೋ ದಿ ಕರೆಕ್ಟ್ನೆಸ್ ಆಫ್ ಕ್ಲಾಸಿಫಿಕೇಶನ್ ಆಫ್ ದಿ ಟ್ರಾನ್ಸಾಕ್ಷನ್. ಅಂದ್ರೆ ಏನು ಟ್ರಾನ್ಸಾಕ್ಷನ್ ಆಗಿದೆ ಅದು ಶೆಡ್ಯೂಲ್ ಬರೆಯೋಕ್ಕಿಂತ ಮೊದಲು ಡೆಬಿಟ್ ಕರೆಕ್ಟ್, ಕ್ರೆಡಿಟ್ ಎರಡು ಕರೆಕ್ಟ್ ಸೈಡ್ ನಲ್ಲಿ ಎಂಟ್ರಿ ಮಾಡಿದಾರ ಅಂತ ನೋಡ್ಬೇಕು. ಆಮೇಲೆ ಕ್ಲಾಸಿಫಿಕೇಶನ್ ಕರೆಕ್ಟ್ ಆಗಿದೆಯಾ, ಅಂದ್ರೆ ಏನ್ ಟ್ರಾನ್ಸಾಕ್ಷನ್ ಆಗಿದೆ ಅದು ಕರೆಕ್ಟ್ ಹೆಡ್ ಆಫ್ ಅಕೌಂಟ್ ಬಂದು ಆ ಶೆಡ್ಯೂಲ್ಗೆ ಹೋಗಿದ್ಯಾ ಅನ್ನೋದನ್ನ ಚೆಕ್ ಮಾಡ್ಬೇಕು. ಚೆಕ್ ಡೆಬಿಟ್ಸ್ ಅಂಡ್ ಕ್ರೆಡಿಟ್ ಪೋಸ್ಟೆಡ್ ಡ್ಯೂರಿಂಗ್ ದಿ ಮಂತ್ ವಿತ್ ರೆಫರೆನ್ಸ್ ಟು ದಿ ಕ್ಯಾಶ್ ರಿಸಿಪ್ಟ್ ವೋಚರ್ ಆಫ್ ಸ್ಟಾಕ್, cash and stock vouchers, adjustment book, cash and stock analysis register to ensure that all transactions are posted in the relevant schedule. ಅಂದ್ರೆ ನಾವು ಇದಕ್ಕೆ ಮಂತ್ಲಿ ಒನ್ಸ್ ಎಲ್ಲ ಸ್ಟಾಕ್ ಅನಾಲಿಸಿಸ್, ಕ್ಯಾಶ್ ಅನಾಲಿಸಿಸ್ ಬುಕ್ ಮಾಡ್ತೀವಿ. ಏನ್ ಟ್ರಾನ್ಸಾಕ್ಷನ್ ಇದೆಯೋ ಅದೆಲ್ಲ ಎಲ್ಲ ಐಟಮ್ ಅಕೌಂಟ್ ಒಂದೇ ಕಡೆ ಬರುತ್ತೆ, ಬುಕ್ ಮಾಡ್ತೀವಿ. ಮಾಡ್ಬಿಟ್ಟು ಅದಾದ್ಮೇಲೆ ಶೆಡ್ಯೂಲ್ಗೆ ಪೋಸ್ಟಿಂಗ್ ಮಾಡ್ತೀವಿ, ಲೆಜರ್ ಪೋಸ್ಟಿಂಗ್ ಮಾಡ್ತೀವಿ. ಅದು ಕರೆಕ್ಟ್ ಆಗಿದೆಯಾ ಅಂತ ವೆರಿಫೈ ಮಾಡಬೇಕು. ಚೆಕ್ ದಿ ಕ್ಲಾಸಿಫಿಕೇಶನ್ ಆಫ್ ರಿಸೀವಬಲ್ಸ್, ಪೇಯಬಲ್ಸ್, ಡಿಪಾಸಿಟ್ಸ್ ಅಂಡ್ ಅಡ್ವಾನ್ಸಸ್. ಅಂದ್ರೆ ರಿಸೀವಬಲ್ಸ್ ಅಂತಂದ್ರೆ ಏನ್ ಬಂದಿದೆ ಅದಕ್ಕೆ ಅಕೌಂಟ್ ಕೋಡ್ ಕರೆಕ್ಟ್ ಹಾಕಿದಾರ, ಡಿಪಾಸಿಟ್ ಅಡ್ವಾನ್ಸಸ್ ಹಣ ಅದಕ್ಕೆ ಅಕೌಂಟ್ ಕೋಡ್ ಸರಿಯಾಗಿ ಹಾಕಿದಾರ ಅಂತ ಕ್ಲಾಸಿಫಿಕೇಶನ್ ಅಂದ್ರೆ ಅಕೌಂಟ್ ಕೋಡ್ ಸರಿಯಾಗಿ ಹಾಕಿದಾರ ಅಂತ ನೋಡ್ಬೇಕು. ಚೆಕ್ ದಿ ಇಂಡಿವಿಜುವಲ್ ಕ್ಲೋಸಿಂಗ್ ಬ್ಯಾಲೆನ್ಸ್ ವಿತ್ ರೆಫರೆನ್ಸ್ ಟು ದಿ ರಿಲೆವೆಂಟ್ ಲೆಡ್ಜರ್ ಅಕೌಂಟ್. ಅಂದ್ರೆ ಜನರಲ್ ಲೆಡ್ಜರ್ ನಲ್ಲಿ ಮತ್ತು ಶೆಡ್ಯೂಲ್ ನಲ್ಲಿ ಒಂದೇ ಬ್ಯಾಲೆನ್ಸ್ ಇರಬೇಕು. ಟೋಟಲ್ ಎಂಟ್ರೀಸ್ ಇನ್ ದಿ ಶೆಡ್ಯೂಲ್ ಶುಡ್ ಟ್ಯಾಲಿ ಟು ದಿ ಜನರಲ್ ಲೆಡ್ಜರ್, ಅದನ್ನ ಚೆಕ್ ಮಾಡಿ ನೋಡ್ಬೇಕು. ನೆಕ್ಸ್ಟ್, ಕ್ರಿಟಿಕಲಿ ಅನಲೈಸ್ ದಿ ಬ್ಯಾಲೆನ್ಸಸ್ ಆಫ್ ಓವರ್ 3 months ಅಂಡ್ ಆಕ್ಷನ್ ಟೇಕನ್ ಟು ಕ್ಲಿಯರ್ ದಮ್. ಶೆಡ್ಯೂಲ್ ನಲ್ಲಿ ಬ್ಯಾಲೆನ್ಸ್ ಉಳ್ಕೋಬಾರ್ದು, ಅದು ಕ್ಲಿಯರ್ ಆಗ್ಬೇಕು. ಆ ಬ್ಯಾಲೆನ್ಸ್ ಯಾಕೆ ಉಳ್ಕೋಬಾರ್ದು ಅಂದ್ರೆ ಅದಕ್ಕೆ ಏನ್ ಆಕ್ಷನ್ ರಿಕವರಿ ಮಾಡಿದ್ರೆ ರಿಕವರಿ ಮಾಡ್ಬೇಕು, ಪೇಮೆಂಟ್ ಮಾಡಿದ್ರೆ ಪೇಮೆಂಟ್ ಮಾಡ್ಬೇಕು. ಮಾಡಿದಾಗ ಕ್ಲಿಯರ್ ಆಗತ್ತದು, ಅದೆಲ್ಲ ಇನ್ ಟೈಮ್ ಮಾಡಿದಾರ ಅಂತ ಚೆಕ್ ಮಾಡ್ಬೇಕು. ಇನ್ ರೆಸ್ಪೆಕ್ಟ್ ಆಫ್ ಅಡ್ವಾನ್ಸಸ್ ಅಂಡ್ ರಿಕವರ್ಡ್ ಅಮೌಂಟ್, ಎನ್ಶೂರ್ ದಟ್ ಟೈಮ್ಲಿ ಆಕ್ಷನ್ ಇಸ್ ಟೇಕನ್ ಟು ಎಫೆಕ್ಟ್ ರಿಕವರಿ. ಯಾರಿಂದ ಹಣ ವಸೂಲಿ ಮಾಡ್ಬೇಕಾದ್ರೆ ಟೈಮ್ಲಿ ರಿಕವರಿ ಮಾಡಿದಾರ ನೋಡ್ಬೇಕು. ಅದ್ವಾಗ ಶೆಡ್ಯೂಲ್ ನಲ್ಲಿ ಬ್ಯಾಲೆನ್ಸ್ ಇರೋದಿಲ್ಲ, ಬ್ಯಾಲೆನ್ಸ್ ಇದ್ರೆ ಅದನ್ನ ಚೆಕ್ ಮಾಡಿ ನೋಡ್ಬೇಕು. ಇನ್ ರೆಸ್ಪೆಕ್ಟ್ ಆಫ್ ಡಿಪಾಸಿಟ್ ಕಾಂಟ್ರಿಬ್ಯೂಷನ್ ವರ್ಕ್ಸ್, that the debits are booked only after collection of deposits and that timely action is taken to obtain additional deposits. ಡಿಪಾಸಿಟ್ ಕಾಂಟ್ರಿಬ್ಯೂಷನ್ ವರ್ಕ್ ಅಂದ್ರೆ ಥರ್ಡ್ ಪಾರ್ಟಿಗೆ ನಾವು ವರ್ಕ್ ಮಾಡ್ಕೊಡುವಂಥದ್ದು. ಅದಕ್ಕೆ ಅವರು ಹಣನ ಮುಂಗಡವಾಗಿ ಕಟ್ತಾರೆ ಡಿಪಾಸಿಟ್ ನ. ಆತರ ಹಣ ಕಟ್ಟೋದಕ್ಕೆ ಮೊದಲೇ ಇದು ಕೆಲಸ ಮಾಡಿದ್ರೆ ಅವಾಗ ಡೆಬಿಟ್ ಮೊದಲು ಬರುತ್ತೆ. ಆ ರೀತಿ ಏನಾದ್ರು ಅವ್ರು ಹಣ ಕಟ್ಟೋದಕ್ಕಿಂತ ಮೊದಲು ಮೆಟೀರಿಯಲ್ ಏನಾದ್ರು ಡ್ರಾ ಮಾಡಿ ಅದನ್ನ ಚೆಕ್ ಮಾಡ್ಬೇಕು. ಆಮೇಲೆ ಕೆಲಸ ಮುಗಿದ್ಮೇಲೆ ಕಾಸ್ಟ್ ಜಾಸ್ತಿ ಆಗಿದ್ರೆ ಅಡಿಷನಲ್ ಡಿಪಾಸಿಟ್ ತಗೋಬೇಕಾಗತ್ತೆ, ಅದನ್ನ ಕಲೆಕ್ಟ್ ಮಾಡಿದಾರ ಅಂತ ಚೆಕ್ ಮಾಡ್ಬೇಕು. ಇನ್ ರೆಸ್ಪೆಕ್ಟ್ ಆಫ್ ಡಿಪಾಸಿಟ್ ಕಾಂಟ್ರಿಬ್ಯೂಷನ್ ವರ್ಕ್ಸ್, ಇಟ್ ಶುಡ್ ಬಿ ಸೀನ್ that balances are adjusted immediately after the work is completed and completion reports called for. ಯಾವಾಗ ಡಿಪಾಸಿಟ್ ಕಾಂಟ್ರಿಬ್ಯೂಷನ್ ವರ್ಕ್ ಕಂಪ್ಲೀಟ್ ಆಗಿರುತ್ತೆ ಅವಾಗ CR ಕಾಲ್ ಫಾರ್ ಮಾಡಿ ಅದನ್ನ ಕ್ಯಾಟಗರೈಸ್ ಮಾಡ್ಬೇಕು.
ಆ ಕೆಲಸ ಆಗಿದೆಯಾ ಅಂತ ನೋಡ್ಬೇಕು. Ensure that all the required schedules are maintained in the division. ಅಂದ್ರೆ division ಅಲ್ಲಿ ಯಾವ ಅಕೌಂಟ್ ಕೋಡ್ಗೆ ಶೆಡ್ಯೂಲ್ ಮೇಂಟೈನ್ ಮಾಡ್ಬೇಕು ಅಂತ ಇದೆ, ಅದೆಲ್ಲದಕ್ಕೂ ಶೆಡ್ಯೂಲ್ ಮೇಂಟೈನ್ ಆಗಿದೆಯಾ ಅಂತ ಒಂದ್ಸಲಿ ಲಿಸ್ಟ್ ಮಾಡ್ಕೊಂಡು ಚೆಕ್ ಮಾಡಬೇಕು. Audit of fuel bills. Internal audit shall verify that the necessary entries have been made in the fuel bill control register by the storekeeper. ಸ್ಟೋರ್ ನಲ್ಲಿ ಯಾವ್ದಾದ್ರು ವೆಹಿಕಲ್ಗೆ ಪೆಟ್ರೋಲು ಡೀಸೆಲ್ ಕೊಡ್ಬೇಕಾದ್ರೆ ಪರ್ಚೇಸ್ ಆರ್ಡರ್ ಮುಖಾಂತರ ಕೊಡ್ಬೇಕು. ಫಸ್ಟ್ ಡಿವಿಷನ್ ಸರ್ಕಲ್ ಅಲ್ಲಿ ಪರ್ಚೇಸ್ ಆರ್ಡರ್ ಇಷ್ಟ ಆಗುತ್ತೆ, ಅದಕ್ಕೆ ಫ್ಯೂಯಲ್ ಕಂಟ್ರೋಲ್ ರಿಜಿಸ್ಟರ್ ಅಂತ ಓಪನ್ ಮಾಡಿ ಅವ್ರಿಗೆ ಪರ್ಚೇಸ್ ಆರ್ಡರ್ ಅಲ್ಲಿ ಏನ್ ಕ್ವಾಂಟಿಟಿ ಇದೆ ಆ ಕ್ವಾಂಟಿಟಿನ ಬರ್ಕೊಂಡು ನೆಕ್ಸ್ಟ್ ಯಾರು ವೆಹಿಕಲ್ಗೆ ಫ್ಯೂಯಲ್ ಬೇಕು ಅಂತ ಬಂದಾಗ ಇಂಡೆಂಟ್ ತಗೊಂಡ್ ಬರ್ತಾರ ಅವ್ರು, ಆ ಇಂಡೆಂಟ್ಗೆ ಕೂಪನ್ ಇಶ್ಯೂ ಮಾಡ್ಬೇಕು. ಆ ಕೂಪನ್ ಇಶ್ಯೂ ಮಾಡಿದಾಗ ಅವ್ರು ತಗೊಂಡೋಗಿ ಪೆಟ್ರೋಲ್ ಬಂಕ್ ಕೊಡ್ತಾರೆ. ಪೆಟ್ರೋಲ್ ಬಂಕ್ ಅಲ್ಲಿ ಡೀಸೆಲ್ ಪೆಟ್ರೋಲ್ ಏನ್ ಕೂಪನ್ ಕೊಟ್ಟಿರ್ತಾರೆ ಅದನ್ನ ಸಪ್ಲೈ ಮಾಡ್ತಾರೆ. ಅವರು ಪಿರಿಯಾಡಿಕಲಿ ಅಂದ್ರೆ ವಾರಕ್ಕೊಂದ್ಸಲ 15 ದಿವಸಕ್ಕೊಂದ್ಸಲ ಬಿಲ್ ಮಾಡಿ ಕಳಿಸ್ತಾರೆ. ಅದಕ್ಕೆ ಫ್ಯೂಯಲ್ ಕಂಟ್ರೋಲ್ ರಿಜಿಸ್ಟರ್ ಅಲ್ಲಿ ಇದೆಲ್ಲ ಎಂಟರ್ ಆಗಿದೆಯಾ ಸ್ಟೋರ್ ಕೀಪರ್ ಮಾಡಿದಾರ. That the bill is supported by indent and acknowledgement copies of the coupons issued by the competent authorities. ಅಂದ್ರೆ ಬಿಲ್ಲು ಏನ್ ಫ್ಯೂಯಲ್ ಬಿಲ್ ಬಂದಿದೆ ಅದ್ರ ಜೊತೆ ಕೂಪನ್ ಬಂದಿದ್ಯಾ, ಅದು ಆಥರೈಸ್ ಅಂತಂದ್ರೆ ಯಾರು ಕೂಪನ್ ಇಶ್ಯೂ ಮಾಡೋದಕ್ಕೆ ಸ್ಟೋರ್ ಆಫೀಸರ್ ಅಥವಾ ಸ್ಟೋರ್ ಕೀಪರ್ ಕೊಡ್ತಾರೆ, ಅವ್ರು ಕೊಟ್ಟಿದಾರ, ಅವ್ರ ಸೈನ್ ಇದೆಯಾ ಅದನ್ನೆಲ್ಲ ವೆರಿಫೈ ಮಾಡಬೇಕು. ನೆಕ್ಸ್ಟ್ that the particulars of the vehicles and the quantum of fuel issue as per coupons tally with those mentioned in the corresponding indents. Indents ಅಲ್ಲಿ ಯಾವ ವೆಹಿಕಲ್ ಗೆ ಬೇಕು ಫ್ಯೂಯಲ್ ಅಂತ ಹೇಳಿ ಇಂಡೆಂಟ್ ಕೊಟ್ಟಿದ್ದಾರೆ, ಅದು ಕೂಪನ್ ಇಶ್ಯೂ ಮಾಡ್ಬೇಕಾದ್ರೆ ಅದೇ ವೆಹಿಕಲ್ ಗೆ ಕೂಪನ್ ಇಶ್ಯೂ ಆಗಿದ್ಯಾ, ಅದೇ ವೆಹಿಕಲ್ ಗೆ ಪೆಟ್ರೋಲ್ ಡೀಸೆಲ್ ತಗೊಂಡಿದಾರ ಅದನ್ನ ವೆರಿಫೈ ಮಾಡಬೇಕು. The quantity of fuel has not exceeded the ordered quantity as per the purchase order. ಪರ್ಚೇಸ್ ಆರ್ಡರ್ ಅಲ್ಲಿ ಎಷ್ಟಕ್ಕೆ ಆರ್ಡರ್ ಮಾಡಿದೀವಿ ಅದಕ್ಕಿಂತ ಜಾಸ್ತಿ ಫ್ಯೂಯಲ್ ಇಶ್ಯೂ ಆಗಿಲ್ಲ ಅನ್ನೋದನ್ನ ಖಾತ್ರಿಪಡಿಸ್ಕೋಬೇಕು. Next, audit of impressed bills. That the impressed amount has been sanctioned by the competent authority. ಅಂದ್ರೆ ಯಾವಾಗ ಇಂಪ್ರೆಸ್ಟ್ ಸ್ಯಾಂಕ್ಷನ್ ಆಗಿದೆ ಆಫೀಸ್ಗೆ, ಯಾರು ಸ್ಯಾಂಕ್ಷನ್ ಮಾಡಿದ್ದಾರೆ ಅದನ್ನ ವೆರಿಫೈ ಮಾಡಬೇಕು. The payments are made in respect of items of expenditure which have been specifically approved by the corporation for payment out of interest. ಇಲ್ಲಿ ಪೇಮೆಂಟ್ ಔಟ್ ಆಫ್ ಇಂಟ್ರೆಸ್ಟ್ ಯಾವ್ದಕ್ಕೆ ಮಾಡ್ಬೇಕು ಅನ್ನೋದನ್ನ ವಾಲ್ಯೂಮ್ ನಲ್ಲಿ ಲಿಸ್ಟ್ ಮಾಡಿದ್ದಾರೆ, ಅದಕ್ಕೆ ಮಾತ್ರ ಇಂಟ್ರೆಸ್ಟ್ ಇಂದ ದುಡ್ಡು ಖರ್ಚು ಮಾಡ್ಬೇಕು. ಅದರಿಂದ ಇಲ್ಲಿ ಖರ್ಚು ಮಾಡಿರೋ ಹಣ ಅದಕ್ಕೆ ಕರೆಕ್ಟ್ ಆಗಿದ್ಯಾ, ಅಲ್ಲಿ ಎಷ್ಟು ಯಾವ್ದನ್ನ ಅಪ್ರೂವ್ ಮಾಡಿದ್ರೆ ಅದಕ್ಕೆ ಮಾತ್ರ ಹಣ ಕೊಟ್ಟಿದಾರ ಅನ್ನೋದನ್ನ ವೆರಿಫೈ ಮಾಡ್ಬೇಕು. ಬಟ್ ಈಚ್ ಐಟಮ್ ಆಫ್ ಎಕ್ಸ್ಪೆಂಡಿಚರ್ ಇಸ್ ಸಪೋರ್ಟೆಡ್ ಬೈ ಎ ವೋಚರ್. ಏನ್ ಹಣ ಖರ್ಚಾಗಿದೆ ಅದು ಪ್ರತಿಯೊಂದಕ್ಕೂ ಎಷ್ಟು ಖರ್ಚಾಗಿದೆ ಅದಕ್ಕೆ ವೋಚರ್ ಗಳು ಇದಾವ. ವೋಚರ್ ಅಂದ್ರೆ ಬಿಲ್ ಎಲ್ಲ ಇದೆಯಾ. That purchase procedure has been followed in respect of each item of purchase. ಏನು ಮೆಟೀರಿಯಲ್ ಖರೀದಿ ಮಾಡ್ತಾರೆ ಇಂಟ್ರೆಸ್ಟ್ ಅಮೌಂಟ್ ನಲ್ಲಿ ಅದು ಪರ್ಚೇಸ್ ಮಾಡ್ಬೇಕಾದ್ರೆ ಏನ್ ನಿಯಮಾವಳಿ ಇದೆ ಆ ನಿಯಮಾವಳಿ ಪಾಲಿಸಿದಾರ ಅಂತ ವೆರಿಫೈ ಮಾಡಿ. That expenditure has been sanctioned by the competent authority as per the rules. ಪ್ರತಿಯೊಂದು ವೋಚರ್ಗೂ ದುಡ್ಡು ಪೇಮೆಂಟ್ ಆಗ್ಬೇಕಾದ್ರೆ ಯಾರು ಇಂಟ್ರೆಸ್ಟ್ ಹೋಲ್ಡರ್ ಇದಾರೆ ಅವ್ರು ಕೌಂಟರ್ ಸೈನ್ ಮಾಡಿದ್ರೆ ಮಾತ್ರ ಇಂಟ್ರೆಸ್ಟ್ ಪೇಮೆಂಟ್ ಆಗಬೇಕು. ಅದರಿಂದ ಅವರು ಕೌಂಟರ್ ಸೈನ್ ಮಾಡಿ ಅಪ್ರೂವ್ ಮಾಡಿದ್ದಾರೆ ಅನ್ನೋದನ್ನ ವೆರಿಫೈ ಮಾಡಬೇಕು. That the expenditure is allocated to proper heads of accounts. ಏನ್ ಇಂಟ್ರೆಸ್ಟ್ ನಲ್ಲಿ ದುಡ್ಡು ಖರ್ಚು ಮಾಡಿದ್ದಾರೆ ಅದಕ್ಕೆ ಅಕೌಂಟ್ ಕೋಡ್ಗಳು ಸರಿಯಾಗಿ ಹಾಕಿದಾರ ಎಕ್ಸ್ಪೆಂಡಿಚರ್ ಬುಕ್ ಮಾಡೋದಕ್ಕೆ ಅಂತ. ನೆಕ್ಸ್ಟ್, the special attention is paid to temporary advances and locking up of funds. ಯಾರಿಗಾರು ಅಡ್ವಾನ್ಸ್ ಕೊಟ್ಟಿದ್ರೆ
ಪ್ರಶ್ನೆಯಿಂದ ಯಾವ್ದಾದ್ರು ಒಂದು ವಸ್ತು ಖರೀದಿ ಮಾಡೋದಕ್ಕಿರ್ಬೋದು ಅಥವಾ ಯಾವ್ದಾದ್ರು ಪೇಮೆಂಟ್ ಮಾಡೋದಕ್ಕಿರ್ಬೋದು, ಕೊಟ್ಟಿದ್ದೆ ಅದಕ್ಕೆ ಎಷ್ಟು ದಿವಸ ಆಗಿದೆ, ಡಿಲೇ ಆಗಿದೆಯಾ, ವರ್ಕ್ ಇದು ದುಡ್ಡು ಲಾಕಪ್ ಆಗಿದೆಯಾ, ಅದನ್ನ ವೆರಿಫೈ ಮಾಡಿ. Next to audit of contingent charges. The audit of contingent claims, it should be specifically see that there is no breach of any of the canons of financial propriety. The canons of financial propriety ಅಂದ್ರೆ ಹೇಳಿದ್ದೆ ಅನ್ಸುತ್ತೆ ನಿಮಗೆ. ಇದು ಏನು ಅಂತಂದ್ರೆ, ಏನೇ ಯಾವುದೇ ಒಬ್ಬ ನಮ್ಮ ನಿಗಮದ ನೌಕರ ನಿಗಮದ ಹಣ ಖರ್ಚು ಮಾಡ್ಬೇಕಾದ್ರೆ, ಅವನ್ ಸ್ವಂತ ಹಣ ಖರ್ಚು ಮಾಡ್ಬೇಕಾದ್ರೆ ಎಷ್ಟು ಜಾಗೃತಿ ವಹಿಸ್ತಾನೆ ಅಷ್ಟು ಜಾಗೃತಿ ವಹಿಸ್ಬೇಕು. ಮತ್ತು ಏನೇ ಖರ್ಚು ಮಾಡಿದ್ರು ಅದು ತನಗೆ ಬೆನಿಫಿಟ್ ಆಗೋತ್ರ, ನಿಗಮದ ಹಣ ತನಗೆ ಬೆನಿಫಿಟ್ ಆಗೋತ್ರ ಖರ್ಚು ಮಾಡಬಾರ್ದು. ಇದು ಕ್ಯಾನನ್ಸ್ ಆಫ್ ಫೈನಾನ್ಷಿಯಲ್ ಪ್ರೊಪ್ರೈಟಿ. ಅದನ್ನ ಕರೆಕ್ಟ್ ಆಗಿ ಫಾಲೋ ಮಾಡಿದಾರ, ಅದನ್ನ ದುರುಪಯೋಗ ಆಗಿಲ್ವಾ ಅನ್ನೋದನ್ನ ವೆರಿಫೈ ಮಾಡೋಣ. ದಟ್ ದಿ ರೇಟ್ಸ್ ಆರ್ ಅಪರೆಂಟ್ಲಿ ನಾಟ್ ಎಕ್ಸ್ಟ್ರಾವಿಗೆಂಟ್ ಅಂತಂದ್ರೆ, ಏನು ವೋಚರ್ ನಲ್ಲಿ ಹಣ ಕೊಟ್ಟಿದ್ದಾರೆ ಅದು ದುಬಾರಿಯಾಗಿ ಹೆಚ್ಚಾಗಿ ಕೊಟ್ಟಿಲ್ವಾ ಅಂತ ವೆರಿಫೈ ಮಾಡೋಣ. ದಟ್ ದೇರ್ ಇಸ್ ಎ ವೋಚರ್ ಫಾರ್ ಎವ್ರಿ ಪೇಮೆಂಟ್, ಪ್ರತಿ ಪಾವತಿಗೆ ಒಂದು ಬಿಲ್ ಇದೆಯಾ ಅಂತ ವೆರಿಫೈ ಮಾಡೋಣ. ನೆಕ್ಸ್ಟ್ ದಟ್ ದ ಫ್ಲೋ ಆಫ್ ಎಕ್ಸ್ಪೆಂಡಿಚರ್ ಇಸ್ ನಾಟ್ ಟೂ ರ್ಯಾಪಿಡ್, ಅಂದ್ರೆ ಏನ್ ಖರ್ಚು ಮಾಡ್ತಾ ಇದ್ದಾರೆ ಅದು ಮೇಲ್ನೋಟಕ್ಕೆ ಎಷ್ಟು ಬೇಕಿತ್ತು ಅದಕ್ಕಿಂತ ಜಾಸ್ತಿ ಖರ್ಚು ಮಾಡಿದಾರಾ ಅಂತ ಹೇಳಿ ವೆರಿಫೈ ಮಾಡ್ಬೇಕು. ದಟ್ ದೇರ್ ಇಸ್ ಡೆಲಿಗೇಟೆಡ್ ಅಥಾರಿಟಿ ಫಾರ್ ಈಚ್ ಐಟಮ್ ಆಫ್ ಎಕ್ಸ್ಪೆಂಡಿಚರ್. ಪ್ರತಿಯೊಂದು ಖರ್ಚು ಮಾಡ್ಬೇಕಾದ್ರೆ ಸಕ್ಷಮ ಪ್ರಾಧಿಕಾರದವರು ಅವ್ರಿಗೆ ಅಧಿಕಾರ ಇದೆಯಾ ಅಂತ ಚೆಕ್ ಮಾಡ್ಬೇಕು. ದಟ್ ದಿ ಅಲಾಟೆಡ್ ಗ್ರಾಂಟ್ ಇಸ್ ನಾಟ್ ಎಕ್ಸೀಡೆಡ್, ಅವ್ರಿಗೆ ಖರ್ಚು ಮಾಡೋದಕ್ಕೆ ಏನ್ ಕೊಟ್ಟಿದ್ದಾರೆ ಅನುದಾನ ಮೀರಿ ಖರ್ಚು ಮಾಡಿಲ್ಲ ಅನ್ನೋದನ್ನ ಖಾತ್ರಿ ಪಡಿಸ್ಕೋಬೇಕು. ಆಡಿಟ್ ಆಫ್ ಎಸ್ಟಾಬ್ಲಿಷ್ಮೆಂಟ್ ರಿಜಿಸ್ಟರ್ ಅಂತಂದ್ರೆ ಏನು ಸಂಬಳದ ಬಿಲ್ ಮಾಡ್ತೀವಿ ಆ ರಿಜಿಸ್ಟರ್. ವೆರಿಫೈ ದಿ ಸ್ಯಾಂಕ್ಷನ್ ಫಾರ್ ದಿ ಪೋಸ್ಟ್, ಅಂದ್ರೆ ಎಸ್ಟಾಬ್ಲಿಷ್ಮೆಂಟ್ ರಿಜಿಸ್ಟರ್ ಅಲ್ಲಿ ಎಷ್ಟು ಪೋಸ್ಟ್ಗೆ ನಾವು ಸ್ಯಾಲರಿ ಪೇಮೆಂಟ್ ಮಾಡ್ತಾ ಇದೀವಿ ಅಷ್ಟು ಪೋಸ್ಟ್ ಸ್ಯಾಂಕ್ಷನ್ ಆಗಿದೆಯಾ ಆ ಡಿವಿಷನ್ಗೆ ಅಥವಾ ಆಫೀಸ್ಗೆ ಅಂತ ವೆರಿಫೈ ಮಾಡ್ಬೇಕು. ವೆರಿಫೈ ದಿ ಇನ್ಕಂಬೆನ್ಸಿ ಅಗೇನ್ಸ್ಟ್ ದಿ ಪೋಸ್ಟ್ ವಿತ್ ರೆಫರೆನ್ಸ್ ಟು ದಿ ಪ್ರೀವಿಯಸ್ ಎಸ್ಟಾಬ್ಲಿಷ್ಮೆಂಟ್ ರಿಜಿಸ್ಟರ್, ಅಂದ್ರೆ ಏಪ್ರಿಲ್ ತಿಂಗಳಲ್ಲಿ ಎಸ್ಟಾಬ್ಲಿಷ್ಮೆಂಟ್ ರಿಜಿಸ್ಟರ್ ನ ರಿನ್ಯೂ ಮಾಡ್ತಾರೆ. ಆ ರಿನ್ಯೂ ಮಾಡ್ಬೇಕಾದ್ರೆ ಹಳೆ ರಿಜಿಸ್ಟರ್ ಇರೋದು ಎಂಟ್ರಿ ಎಲ್ಲ ಕರೆಕ್ಟ್ ಆಗಿ ಕ್ಯಾರಿ ಫಾರ್ವರ್ಡ್ ಮಾಡಿ ಹೊಸ ರಿಜಿಸ್ಟರ್ ಅಲ್ಲಿ ಬರ್ದಿದಾರ ಅಂತ ಇನ್ಕಂಬೆನ್ಸಿ ವಿತ್ ರೆಫರೆನ್ಸ್ ಟು ಅಫಿಷಿಯಲ್ ಮೆಮೊರಂಡಮ್, ಟ್ರಾನ್ಸ್ಫರ್ ಆರ್ಡರ್ಸ್ ಎಕ್ಸೆಟ್ರಾ. ಅಂದ್ರೆ ಆ ಎಸ್ಟಾಬ್ಲಿಷ್ಮೆಂಟ್ ರಿಜಿಸ್ಟರ್ ಅಲ್ಲಿ ಇರ್ತಕ್ಕಂತ ವ್ಯಕ್ತಿಗಳು ಯಾರನ್ನು ವರ್ಗಾವಣೆ ಆಗಿದ್ರೆ ಅಥವಾ ಅವ್ರಿಗೇನಾದ್ರು ಆದೇಶ ಕೊಟ್ಟು ಡೆಪ್ಯುಟೇಷನ್ ಹೋಗಿದ್ರೆ ಅದೆಲ್ಲ ಎಂಟ್ರ್ ಆಗಿದ್ಯಾ ಅದನ್ನ ನೋಡ್ಬೇಕು. ನೆಕ್ಸ್ಟ್ ವೆರಿಫೈ ವೆದರ್ ದಿ ಎಸ್ಟಾಬ್ಲಿಷ್ಮೆಂಟ್ ರಿಜಿಸ್ಟರ್ ಇಸ್ ಓಪನ್ ಅಂಡ್ ಮೇಂಟೈನ್ ಆಸ್ ಪರ್ ದಿ ರೂಲ್ಸ್ ಇನ್ ಫೋರ್ಸ್, ಅಂದ್ರೆ ಏನು ಕಾನೂನು ಪ್ರಕಾರ ಎಸ್ಟಾಬ್ಲಿಷ್ಮೆಂಟ್ ರಿಜಿಸ್ಟರ್ ಅಲ್ಲಿ ಎಷ್ಟು ಪೇಜ್ ಇರ್ಬೇಕು, ಯಾವ ರೀತಿ ಮೇಂಟೈನ್ ಮಾಡ್ಬೇಕು ಅದನ್ನ ಕರೆಕ್ಟ್ ಆಗಿ ಮಾಡಿದ ವೆರಿಫೈ ಮಾಡ್ಬೇಕು. Audit of festival advance bills. Verify the admissibility as per rules. Admissibility ಅಂತಂದ್ರೆ ಏನು, ಅವನಿಗೆ 1 ವರ್ಷ ಸರ್ವಿಸ್ ಆಗಿದ್ರೆ ಮಾತ್ರ ಅಡ್ವಾನ್ಸ್ಗೆ ಎಲಿಜಿಬಿಲಿಟಿ ಬರುತ್ತೆ. ಸೊ 1 ವರ್ಷ ಆಗಿದೆಯಾ ಅಪಾಯಿಂಟ್ಮೆಂಟ್ ಆಗಿ ಅದನ್ನ ನೋಡ್ಬೇಕು. ನೆಕ್ಸ್ಟ್ ಏನು ಅಡ್ವಾನ್ಸ್ ಕೊಡ್ತಾ ಇದ್ದಾರೆ ಅಷ್ಟು ಅಮೌಂಟ್ಗೆ ಒಂದು ಎಲಿಜಿಬಿಲಿಟಿ ಇದೆಯಾ, ಅಂದ್ರೆ 75% ಆಫ್ ದಿ ಬೇಸಿಕ್ ಪೇ ಕೊಡ್ಬೇಕು, ಅಷ್ಟಕ್ಕೆ ಲಿಮಿಟ್ ಮಾಡಿದಾರ ಅಥವಾ ಅದಕ್ಕಿಂತ ಜಾಸ್ತಿ ಕೊಟ್ಟಿರ ಅನ್ನೋದನ್ನ ವೆರಿಫೈ ಮಾಡಬೇಕು. ನೆಕ್ಸ್ಟ್ ವೆರಿಫೈ ವೆದರ್ ಎಂಟರ್ಡ್ ಇನ್ ದಿ ಎಸ್ಟಾಬ್ಲಿಷ್ಮೆಂಟ್ ರಿಜಿಸ್ಟರ್, ಅಂದ್ರೆ ಎಸ್ಟಾಬ್ಲಿಷ್ಮೆಂಟ್ ರಿಜಿಸ್ಟರ್ ಅಲ್ಲಿ ಏನು ಅಡ್ವಾನ್ಸ್ ಕೊಟ್ಟಿದ್ದೀವಿ ಬಿಲ್ ಪಾಸ್ ಮಾಡಿದ್ವಿ ಅನ್ನೋದನ್ನ
ಎಂಟರ್ ಮಾಡಿದಾರಾ? ಅಲ್ಲಿ ಎಂಟ್ರಿ ಇಲ್ಲದೆ ಇದ್ರೆ ರಿಕವರಿ ಆಗೋದಿಲ್ಲ. ಎಸ್ಟಾಬ್ಲಿಷ್ಮೆಂಟ್ ರಿಜಿಸ್ಟರ್ ಎಂಟ್ರಿ ಇಲ್ಲದೆ ಇದ್ರೆ ಅದಕ್ಕೆ ಎಂಟ್ರಿ ಮಾಡಿದಾರಾ ಅಂತ ನೋಡ್ಬೇಕು. ವೆರಿಫೈ ದಿ ಕರೆಕ್ಟ್ನೆಸ್ ಆಫ್ ದಿ ಜರ್ನಲ್ ಎಂಟ್ರಿ. ಅದಕ್ಕೆ JV ಹಾಕಿದ್ರು ಕರೆಕ್ಟ್ ಆಗಿದೆಯಾ, ಕರೆಕ್ಟ್ ಹಾಕಿದಾರ ಅನ್ನೋದನ್ನ ನೋಡ್ಬೇಕು. Audit of shift allowance bills. Verify the shift attendance extra with the monthly attendance extra and verify the admissibility. ಈಗ ಶಿಫ್ಟ್ ಡ್ಯೂಟಿಗೆ ಅಂತ ಸಪರೇಟ್ ಆಗಿ ಅಟೆಂಡೆನ್ಸ್ ಇರುತ್ತೆ. ಅದು ಶಿಫ್ಟ್ ಡ್ಯೂಟಿ ಅಟೆಂಡೆನ್ಸ್ ಎಷ್ಟು, ಮಂತ್ಲಿ ಸ್ಯಾಲರಿಗೆ ಅಂತ ಒಂದು ಅಟೆಂಡೆನ್ಸ್ ಎಕ್ಸ್ಟ್ರಾ ಕಳ್ಸಿರ್ತಾರೆ. ಎರಡನ್ನೂ ಜೊತೆಗೆ ಇಟ್ಕೊಂಡು ವೆರಿಫೈ ಮಾಡ್ಬೇಕು. ಅಂದ್ರೆ ಯಾವತ್ತು ಶಿಫ್ಟ್ ಡ್ಯೂಟಿ ಮಾಡಿದೀನಿ ಅಂತ ಹೇಳ್ತಾರೆ ಅವತ್ತು ನಿಜವಾಗ್ಲೂ ಕೆಲ್ಸಕ್ಕೆ ಬಂದಿಲ್ಲ ಅನ್ನೋದನ್ನ ವೆರಿಫೈ ಮಾಡಬೇಕು. ವೆರಿಫೈ ದಿ ಕರೆಕ್ಟ್ನೆಸ್ ಆಫ್ ಪೇ ಕ್ಯಾಲ್ಕುಲೇಷನ್ಸ್ ಮೇಡ್. ಅದೇ ಶಿಫ್ಟ್ ಅಲೌನ್ಸ್ ಕೊಡೋದೇನೆ ಬೇಸ್ಡ್ ಆನ್ ಬೇಸಿಕ್ ಪೇ. ಅದನ್ನ ಬೇಸಿಕ್ ಪೇ ಕರೆಕ್ಟ್ ಆಗಿ ಎಂಟರ್ ಮಾಡಿದಾರಾ? ವೆರಿಫೈ ದಿ ಕರೆಕ್ಟ್ನೆಸ್ ಆಫ್ ದಿ ಜರ್ನಲ್ ಎಂಟ್ರೀಸ್. ಅಲ್ಲಿ ಬೇಸಿಕ್ ಪೇ ಅದನ್ನ ಎಷ್ಟು ಶಿಫ್ಟ್ ಮಾಡಿದಾನೆ, ಅದಕ್ಕೆ ಆ ಶಿಫ್ಟ್ ಕರೆಕ್ಟ್ ಆಗಿ ಪ್ರಪೋರ್ಷನೇಟ್ ಆಗಿ ಪೇಮೆಂಟ್ ಮಾಡಿದಾರಾ ಅದನ್ನ ನೋಡ್ಬೇಕು. ಆಮೇಲೆ ನೆಕ್ಸ್ಟ್ ಕರೆಕ್ಟ್ನೆಸ್ ಆಫ್ ದಿ JV ಅಂದ್ರೆ JV ಹಾಕ್ಬೇಕಾದ್ರೆ ಕರೆಕ್ಟ್ ಅಕೌಂಟ್ ಕೊಡದೆ JV ಹಾಕಿದಾರಾ, ಕರೆಕ್ಟ್ ಅಮೌಂಟ್ ಗೆ ಹಾಕಿದಾರ ಅನ್ನೋದನ್ನ ವೆರಿಫೈ ಮಾಡ್ಬೇಕು. Audit of bonus bills. Verify the admissibility with reference to bonus act and other orders issued in this behalf. ಬೋನಸ್ ಆಕ್ಟ್ ಪ್ರಕಾರ ಬೋನಸ್ ಪೇಮೆಂಟ್ ಮಾಡ್ಬೇಕಾದ್ರೆ ಅವ್ರ ಬೇಸಿಕ್ ಪೇ 10,000 ರೂಪಾಯಿಗಿಂತ ಕಡಿಮೆ ಇರಬೇಕು. ಆ ರೂಲ್ಸ್ ಫುಲ್ಫಿಲ್ ಆಗಿದೆಯಾ? ಎಂಪ್ಲಾಯಿ 10,000ಕ್ಕಿಂತ ಕಡಿಮೆ ಇದೆಯಾ ಸಂಬಳ? ಒಂದ್ ಕಂಡೀಷನ್. ನೆಕ್ಸ್ಟ್ ಬೋನಸ್ ಪೇಮೆಂಟ್ ಆಗ್ಬೇಕಾದ್ರೆ ಆ ಒಂದು ಫೈನಾನ್ಷಿಯಲ್ ಇಯರ್ ನಲ್ಲಿ 30 ದಿವಸಕ್ಕಿಂತ 30 ದಿವಸ ಅಥವಾ ಅದಕ್ಕಿಂತ ಜಾಸ್ತಿ ಬಂದಿದ್ರೆ ಬೋನಸ್ ಕೊಡ್ಬೇಕು. ಒಂದು ಕ್ಯಾಲೆಂಡರ್ ಮಂತು ಬಂದಿಲ್ದೇ ಇದೆ, ಕೆಲವು ದಿವಸ ಮಾತ್ರ ಬಂದಿದ್ರೆ ಅವಾಗ ಬೋನಸ್ ಕೊಡಕ್ ಬರೋದಿಲ್ಲ. ಅದನ್ನ ವೆರಿಫೈ ಮಾಡ್ಬೇಕು. ವೆರಿಫೈ ಕರೆಕ್ಟ್ನೆಸ್ ಆಫ್ ಪೇ ಅಂಡ್ DA ಟೇಕನ್ ಫಾರ್ ಕ್ಯಾಲ್ಕುಲೇಷನ್. ಅಂದ್ರೆ ಆ ಎಂಪ್ಲಾಯಿ ಒಂದು ವರ್ಷದಲ್ಲಿ ಎಷ್ಟು ಬೇಸಿಕ್ ಪೇ ತಗೊಂಡಿದ್ದಾನೆ, ಎಷ್ಟು DA ತಗೊಂಡಿದ್ದಾನೆ, ಅವನ ಬೋನಸ್ ಕಾರ್ಡ್ ಅಂತ ಮೇಂಟೈನ್ ಮಾಡ್ತೀವಿ. ಆ ಬೋನಸ್ ಕಾರ್ಡ್ ನಲ್ಲಿ ಎವ್ರಿ ಮಂತ್ ಸಂಬಳ ಆಗ್ತಾ ಇದ್ದಾಗನೆ ಅಲ್ಲಿ ಎಂಟ್ರಿ ಹಾಕೊಂಡು ಹೋಗ್ತಾರೆ. ಅದನ್ನ ಪೂರ್ತಿ ಆದ್ಮೇಲೆ ಅದನ್ನ ವೆರಿಫೈ ಮಾಡಿ ಟೋಟಲ್ ಮಾಡೋದೆಲ್ಲ ಕರೆಕ್ಟ್ ಆಗಿದೆಯಾ ಅಂತ ನೋಡ್ಬೇಕು. ವೆರಿಫೈ ದಿ ಕರೆಕ್ಟ್ನೆಸ್ ಆಫ್ ಕ್ಯಾಲ್ಕುಲೇಷನ್ ಅಂದ್ರೆ ಏನು 8.33% ಕೊಡ್ಬೇಕು ಅಂತ ಇದ್ದಿದ್ದು ಬೋನಸ್ ಆದ್ರೆ ಅಷ್ಟು ಕರೆಕ್ಟ್ ಆಗಿದೆಯಾ ಅಂತ ಕ್ಯಾಲ್ಕುಲೇಟ್ ಮಾಡ್ಬೋದು ಅಂತ ನೋಡ್ಬೇಕು. ನಮ್ಮಲ್ಲಿ ಒಂದು ಸ್ಟ್ಯಾಂಡರ್ಡ್ ರೇಟೇ ಕೊಟ್ಟಿದ್ದಾರೆ, ಅಷ್ಟು ಅಮೌಂಟೇ ಕೊಡೋದು ಎಲ್ಲಾರ್ಗು. ಅದರಿಂದ ಇಲ್ಲಿ ಕ್ಯಾಲ್ಕುಲೇಷನ್ ನಾವು ಮಾಡೋದಿಲ್ಲ, ಬೋನಸ್ ಪೇಮೆಂಟ್ ಆಗೋದು ಹೆಚ್ಚಾಗಿ ಆಗಿರುತ್ತೆ ರೂಲ್ಸ್ ಗಿಂತ. ನೆಕ್ಸ್ಟ್ ವೆರಿಫೈ ದಿ ಕರೆಕ್ಟ್ನೆಸ್ ಆಫ್ ದಿ ಜರ್ನಲ್ ಎಂಟ್ರೀಸ್. JV ಹಾಕಿರೋದು ಕರೆಕ್ಟ್ ಅಕೌಂಟೆಂಟ್ಗೆ JV ಹಾಕಿದಾರ ಅನ್ನೋದನ್ನ ವೆರಿಫೈ ಮಾಡಬೇಕು. ಇದಿಷ್ಟು ಹಾಕಿದೀನಿ. ಇವತ್ತು ನಾನು ನೋಟ್ಸ್ ಕಳಿಸ್ಕೊಡ್ತೀನಿ ಆಯ್ತಾ. ಇದನ್ನ ಕನ್ನಡಗೆ ಟ್ರಾನ್ಸ್ಲೇಷನ್ ಮಾಡೋದಕ್ಕೆ ಟೈಮ್ ಇಲ್ಲ. ನಾನೇನ್ ಕನ್ನಡದಲ್ಲಿ ಹೇಳಿದೀನಿ ಅದನ್ನೇ ಬರ್ಕೊಂಡು ಅದನ್ನೇ ಎಕ್ಸಾಮಿನೇಷನ್ ಬರೀಬಹುದು. ಇಲ್ಲಿ ಇನ್ನೊಂದೇನು ಅಂದ್ರೆ ಕೊಡೋದು ಇದ್ರೊಳಗೆ ಒಂದ್ ಐಟಮ್ ಕೊಡ್ಬೋದು ಅಥವಾ ಕೊಡದೇನೂ ಇರ್ಬೋದು. ಅದರಿಂದ ಜಾಸ್ತಿ ತಲೆ ಕೆಡಿಸ್ಕೋಬೇಡಿ. ಇದರಲ್ಲಿ ಜಾಸ್ತಿ ತಲೆ ಕೆಡಿಸ್ಕೋಬೇಕಾದ್ರು ಫಸ್ಟ್ 1 hour 40 marks ಕ್ವಶನ್ ಬಗ್ಗೆ. ಇವತ್ತು ಏನ್ ಕ್ವಶನ್ ಪೇಪರ್ ಹಾಕಿದೀನಿ ಆ ಕ್ವಶನ್ ಪೇಪರ್ ಯಾವ ಕ್ವಶನ್ ಬರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಬೇಡಿ, ಜಸ್ಟ್ ಮಾಡೋಲ್ಲ ಅದಷ್ಟೇ. ಆಮೇಲೆ ಅದ್ರೊಳಗೆ 40 ಮಾರ್ಕ್ಸ್ಗೆ ನಾನು ತಪ್ಪು ಮಾಡಿದೆ, ಅದ್ರೊಳಗೆ ಆನ್ಸರ್ ಕೊಡ್ಬೋದಾಗಿತ್ತು. ಆನ್ಸರ್ ಕೊಡದೇ ಇದ್ರೆ ನೀವು ಆನ್ಸರ್ ಮಾಡಿದ್ಮೇಲೆ ನಾಳೆ ಆನ್ಸರ್ ಹಾಕಿದ್ರೆ ವ್ಯಾಲ್ಯೂ ಮಾಡ್ಬೋದಾಗಿತ್ತು. ಇರ್ಲಿ, ಈಗ ಇರೋ ಕ್ವಶನ್ ಎಲ್ಲದಕ್ಕೂ ಒಂದು ಆನ್ಸರ್ ಮಾಡಿ ಆನ್ಸರ್ ಶೀಟ್ ನಿಮಗೆ ಕಳಿಸ್ಕೊಡ್ತೀನಿ. ಅದನ್ನ ಇಟ್ಕೊಂಡು ನೀವು ಬರ್ದಿರೋ ಆನ್ಸರು ಎಷ್ಟು ಮಟ್ಟಿಗೆ ಕರೆಕ್ಟ್ ಆಗಿದೆ, ಯಾವ ಪಾಯಿಂಟ್ ಬಿಟ್ಟೋಗಿದೆ ಅದನ್ನ ಒಂದ್ ಸ್ವಲ್ಪ ವೆರಿಫೈ ಮಾಡ್ಕೊಳ್ಳಿ. ಹಾಗೆ 40 ಮಾರ್ಕ್ಸ್ ಇದೆಯಲ್ಲ ಅದಕ್ಕೆ ಆನ್ಸರ್ ಮಾಡ್ಬೇಕಾದ್ರೆ 1 hour ಗಿಂತ ಜಾಸ್ತಿ ತಗೋಬಾರ್ದು. ಟೈಮ್ ನೋಡ್ಕೊಳ್ಳಿ ಯಾವಾಗ ಸ್ಟಾರ್ಟ್ ಮಾಡಿದೀವಿ ಅಂತ. ಅದನ್ನ ಸ್ಟಾರ್ಟ್ ಮಾಡಿ ಇನ್ನೊಂದು ಬೇಕಾದ್ರೆ ಕ್ವಶನ್ ಪೇಪರ್ ಬ್ಲಾಂಕ್ ಕಳಿಸ್ತೀನಿ, ಅವಾಗ ನೀವು ಟಿಕ್ ಮಾಡ್ಕೊಂಡು ಹೋಗಕ್ಕೆ ಅನುಕೂಲ ಆಗುತ್ತೆ. ಯಾವ್ದು 41 ಕ್ವಶನ್ಗೆ ನೀವು ಆನ್ಸರ್ ಬರೀಬೇಕಾದ್ರೆ 1 ಗಂಟೆ ಒಳಗೆ ಬರ್ದಿರೋದು, ಆಮೇಲೆ ಗೊತ್ತಿಲ್ಲದಕ್ಕೆ ನಾನು ಹೇಳಿದಂಗೆ ಬಿಟ್ಬಿಟ್ಟು
ಯಾವ್ದಾದ್ರು ABCD ಅದ್ರೊಳಗೆ ಒಂದಕ್ಕೆ ಟಿಕ್ ಕೊಡ್ಕೊಂಡು ಹೋದ್ರೆ ಎಷ್ಟು ಮಾರ್ಕ್ಸ್ ಬರ್ತಿತ್ತು ಅದೆಲ್ಲ ಟೆಸ್ಟ್ ಮಾಡಿ ನಿಮ್ಗೆ ಗೊತ್ತಾಗತ್ತೆ. 40 ಮಾರ್ಕ್ಸ್ ನಲ್ಲಿ ಮಿನಿಮಮ್ 30 ಮಾರ್ಕ್ಸ್ ನೀವು ತಗೊಂಡ್ರೆ ಪಾಸ್ ಆದಂಗೆ. ಅದರಿಂದ ಅದ್ರೊಳಗೆ ಜಾಸ್ತಿ ಕಾನ್ಸಂಟ್ರೇಷನ್ ಮಾಡಿ. ಯಾಕೋ ನನಗೆ ಕೆಮ್ಮು ಬಂದಂಗ ಆಗ್ತಾ ಇದೆ, ಕಂಟಿನ್ಯೂ ಮಾಡಕ್ ಆಗತ್ತಿಲ್ಲ. ನಾಳೆ ಕಂಟಿನ್ಯೂ ಮಾಡ್ತೀನಿ. ನಾಳೆ ದಿವಸ ಯಾವ್ದು ಮಾಡೋದು? ಹಲೋ